ವಿಜೇಂದ್ರ ಅವರು ಸಿಬಿಐಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಮಾಡಿ. ನಾ ಹೇಳಿದ್ನಲ್ಲ, ಈಗ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವ್ರು ಮತ್ತೆ ಹೋಗ್ಲಿ ಕೋರ್ಟಿಗೆ, ಕೋರ್ಟ್ ಮುಂದೆ ಹೋಗಿ ಮತ್ತೆ ಒತ್ತಾಯ ಮಾಡಲಿ ಸಿಬಿಐ ಕೊಡಿ ಅಂತೇಳಿ. ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಸಿಬಿಐ ಅಗತ್ಯ ಇಲ್ಲ ಅಂತೇಳಿ. ಮತ್ತು ಅದನ್ನೇ ಮಾತಾಡ್ತಾ ಇದ್ರೆ ಅದಕ್ಕೇನು ಅರ್ಥ ಇದೆ? ಹೈಕೋರ್ಟ್ ಹೇಳ್ಬೇಕಾದ್ರೆ ಲೋಕಾಯುಕ್ತ ತನಿಖೆ ಹೇಳ್ಬೇಕಾದಾಗ ಹೌದು ಇಲ್ಲಿ ಲೋಪ ಆಗಿರುವಂತಹ ಅಂಶಗಳು ಮೇಲ್ನೋಟ ಕಾಣಬರುತ್ತದೆ ಅಂತ ಜಡ್ಜ್ಮೆಂಟ್ ಅಲ್ಲಿ ಹೇಳಿತ್ತು. ಲೋಕಾಯುಕ್ತದವ್ರು ಹೇಳ್ತಾರೆ ಸಾಕ್ಷಿನೇ ಇಲ್ಲ ಅನ್ನುವಂಥದ್ದು. ನೋಡಿ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಂದಾಗ ಅದನ್ನ ತನಿಖೆ ಮಾಡೋಕ್ಕೋಸ್ಕರ ತಾನೇ ಕೊಟ್ಟಿದ್ದವರು. ಲೋಕಾಯುಕ್ತದವರೇ ತನಿಖೆ ಮಾಡಬೇಕು ಅಂತ ಅವರೇ ಹೇಳಿದ್ದಲ್ವಾ? ಸೊ ತನಿಖೆ ಮಾಡಿದ್ದಾರೆ. ತನಿಖೆನಲ್ಲಿ ಇಲ್ಲಪ್ಪ ಮೇಲ್ನೋಟಕ್ಕೆ ನೀವು ಅನ್ಕೊಂಡಿದ್ರೆ ಅದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದಲ್ಲಿ ಹೆಂಗೆ ಅಂಡರ್ ಇರುತ್ತೆ? ಏನು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಏನಾದರೂ ಕೂಡ ಡೈರೆಕ್ಷನ್ ಕೊಡುತ್ತಾ ಅಥವಾ ಸರ್ಕಾರ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳಕ್ಕಾಗತ್ತಾ? ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಸಿಎಂ 5 ವರ್ಷ ಪೂರೈಸಬೇಕು, ಸಿಎಂ ಮುಂದುವರಿಬೇಕು ಅನ್ನೋ ಒಂದು ಇದಕ್ಕೆ ದನಿಗೆ ಈ ಒಂದು ಲೋಕಾಯುಕ್ತ ಕ್ಲೀನ್ ಚಿಟ್ ಬಲ ತುಂಬುತ್ತಾ. ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಇಲ್ಲ, ರಾಜಕೀಯದ ಪ್ರಶ್ನೆಗಳು ಮಾತಾಡೋದು ಇಲ್ಲ. ಅದಾಯ್ತಲ್ಲ, ಅದನ್ನ ನೀವು ಹಿಂಗ್ ಬೇಕು ಹಂಗ್ ತಿರುಗಿಸ್ಕೊಳ್ಳಿ. ಸ್ವಲ್ಪ ಒಂದೆರಡು ಏರಿಯಾನಲ್ಲಿ ಸ್ವಲ್ಪ ನಿಧಾನ ಆಗಿದೆ. ಅದೇ ರಾಜ್ಯಾದ್ಯಂತನೇ ಒಂದೆರಡು ಇಲಾಖೆಗಳೆಲ್ಲ ಆಗಿದೆ. ಅದನ್ನ ಈಗ ಸರಿಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಆಮೇಲೆ ಡೇ 1 ಇಂದ ಗೃಹಲಕ್ಷ್ಮಿ ಪ್ರಾರಂಭ ಆಯಿತು. ಪ್ರತಿ ತಿಂಗಳಿಗೆ ಹಾಕಿದ ಉದಾಹರಣೆನೇ ಇಲ್ಲ. ಎಲ್ಲ ಆಗ್ತಾ ಇದ್ದಾರೆ, ಕೆಲವು ಕಡೆ ಹಾಕ್ತಾ ಇದ್ದಾರೆ, ಕೆಲವು ಕಡೆ ನಿಧಾನ ಆಗಿದೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ತೀವಿ. ಇಟ್ಸ್ ಅ ಫಸ್ಟ್ ಪ್ರೋಗ್ರಾಮ್. ನಾವು ಇದನ್ನ ಬಹಳ ಏನೋ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ತರ ಈ 5 ಗ್ಯಾರಂಟಿಯನ್ನು ಕೊಡೋದ್ರಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ. ಒಂದೆರಡು ಬಾರಿ ನಿಧಾನ ಆಗಿದೆ, ಇಲ್ಲ ಅಂತಾನೂ ಹೇಳೋದಿಲ್ಲ. ಅದನ್ನ ಸರಿಪಡಿಸ್ಕೊಂಡು ಮುಂದೆ ಎಲ್ಲ ಸಿಸ್ಟಮೆಟೈಸ್ ಮಾಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಇರುತ್ತೆ, ಆಮೇಲೆ ಉಳಿದ ಸಮಯದಲ್ಲಿ ಅದೆಲ್ಲ ಇಲ್ಲ. ನೋಡಿ, ಚುನಾವಣೆಗೆ ಏನ್ ಹೇಳಿದ್ವೋ ಅದನ್ನ ಇಂಪ್ಲಿಮೆಂಟ್ ಮಾಡಿದೀವ ಇಲ್ವಾ? ಸ್ವಲ್ಪ ನಿಧಾನ ಆಗಿರ್ಬೋದು. ಈ ಫೈನಾನ್ಷಿಯಲ್ ಇದನ್ನ ಮಾಡುವಾಗ ಸ್ವಲ್ಪ ನಿಧಾನ ಆಗಿದೆ. ಎಷ್ಟು ಲಕ್ಷ ಕೋಟಿ ಅವರು ಬಿಲ್ಗಳು ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು. ಲಕ್ಷಾಂತರ ಕೋಟಿ ಬಿಲ್ಗಳನ್ನ ಹಂಗೆ ಪಾವತಿ ಮಾಡದೆ ಹೋಗಿದ್ರು. ಅದನ್ನೆಲ್ಲವನ್ನು ಕೂಡ ಈಗ ನಾವು ಕೊಟ್ಟಿದ್ದೇವೆ. ಹಣಕಾಸಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಅದನ್ನ ಮ್ಯಾನೇಜ್ ಮಾಡಿಕೊಂಡು ಇಲ್ಲಿವರೆಗೂ ಯಾವುದೇ ಓವರ್ ಡ್ರಾಫ್ಟಿಂಗ್ ಮಾಡದೆ ಹಣಕಾಸಿನ ವ್ಯವಹಾರವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನ ನಾನು ಜನರಲ್ಲಿ ಮನವಿ ಮಾಡ್ಕೊಳ್ತೇನೆ, ಸರ್ಕಾರದ ಪರವಾಗಿ ಅದನ್ನು ಸರಿಪಡಿಸ್ಕೊಡ್ತೇವೆ ಅಂತ. ಸಿಎಂ ಮತ್ತೆ ಎಐಸಿಸಿ ಹೆಸರು ದುರ್ಬಳಕೆ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಸರ್. ಒಬ್ಬ ಹಿರಿಯ ನಾಯಕರಾಗಿ ಏನ್ ಹೇಳ್ತಾರೆ? ನಾನೇನು ಹೇಳಲ್ಲ. ನಾನು ಹೇಳಿದಿಲ್ರಿ, ರಾಜಕೀಯದ ಪ್ರಶ್ನೆಗಳನ್ನ ಕೇಳಕ್ ಹೋಗಬೇಡಿ ಪ್ಲೀಸ್. ರಾಜಕೀಯದ ಪ್ರಶ್ನೆಗಳನ್ನ ಕೇಳಕ್ ಹೋಗಬೇಡಿ. ಆಮೇಲೆ ಇನ್ನೊಂದು, ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನೀವು ನಿಮ್ಮ ವಿಚಾರಗಳನ್ನ ಸ್ವಲ್ಪ ನೀವು ಮೀಡಿಯಾದವರು ಒಂಚೂರು ಬದಲಾಯಿಸ್ಕೋಬೇಕು. ಅವ್ರು ಹೇಳಿದ್ರು ನೀವೇನ್ ಹೇಳ್ತೀರಿ, ನೀವೇನ್ ಹೇಳಿದ್ರು ಅವ್ರೇನ್ ಹೇಳ್ತೀರಿ, ಇವೆಲ್ಲ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಕೇಳಿ ಉತ್ತರ ಕೊಡ್ತೀವಿ. ಅದನ್ನ ನೀವು ಪ್ರತಿಕ್ರಿಯೆ ಬೇಕಾಗಿಲ್ಲಲ್ಲ, ಅದನ್ನ ನೀವು ಕೇಳಬಾರ್ದು. ಸರ್, ಈಗ ಶ್ವೇತಪತ್ರ ಮಂಡಿಸಬೇಕು ಈ ವಿಚಾರವಾಗಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮಾಡೋಣ, ಸಂದರ್ಭ ಬಂದ್ರೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಡ್ಜೆಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ. ಇನ್ನೇನು ಅಂತಿಮ ಆಗ್ತದೆ. 7ನೇ ತಾರೀಕು ಬಡ್ಜೆಟ್ ಅನ್ನ ರಾಜ್ಯಕ್ಕೆ ಬಡ್ಜೆಟ್ 16ನೇ ಬಡ್ಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಅವರು. ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದನ್ನ ನಾನು ಕಾದ್ ನೋಡೋಣ. ನಾವು ಈಗ ಹಳೆ ಬಿಲ್ಗಳು ಕೊಟ್ಟು ಗ್ಯಾರಂಟಿಗಳನ್ನ ಕೊಟ್ಟು ಡೆವಲಪ್ಮೆಂಟ್ ಅನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಜ, ಈ ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಅಲ್ಲಿ ಇರುವಾಗ ಫೈನಾನ್ಷಿಯಲ್ ಇರೆಗ್ಯುಲಾರಿಟಿ ಇರುವಾಗ ಅದನ್ನ ಸರಿಪಡಿಸೋಳಕ್ಕೆ ನಮ್ಗೆ ಸ್ವಲ್ಪ ಸಮಯ ಹಿಡಿದಿದೆ. ಅದನ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.